ನಮಸ್ಕಾರ, ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ವಿತ್ ಡಾಕ್ಟರ್ ಸುಮನ್. ನೀವು ಮೋಸ್ಟ್ಲಿ ಎಲ್ಲ ಸಂಚಿಕೆಗಳನ್ನು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಾತು ನಿಮ್ಗೆ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಪ್ಲಸ್ ಕೆಲವೊಂದು ಅರಿವು ಮೂಡಿಸೋದು ತುಂಬಾ ಇಂಪಾರ್ಟೆಂಟ್ ಡಯಾಬಿಟೀಸಲ್ಲಿ. ಈ ಅರಿವು ಇಲ್ಲದೇ ಇದ್ದರೆ ನಿಮಗೆ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಸೊ ಹಾಗಾಗಿ ಅದಕ್ಕೋಸ್ಕರ ಈ ಒಂದು ಹೊಸ ಇದಕ್ಕೆ ಬಗ್ಗೆ ನಾವು ಡಿಸ್ಕಸ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಇವತ್ತಿನ ದಿವಸ ಏನು ಹೇಳ್ತಿದ್ದೀನಿ ಅಂದರೆ, ಇವಾಗ ಎಲ್ಲರಿಗೂ ಗೊತ್ತಾಯಿತು ಡಯಾಬಿಟೀಸ್ ಬಂದಿದೆ. ಬಂದ ಮೇಲೆ ನಾನು ಏನು ಮಾಡೋದು, ಅದು ತುಂಬಾ ಇಂಪಾರ್ಟೆಂಟ್. ಏನಾಗುತ್ತೆ ಅಂದರೆ, ಎಷ್ಟೋ ಜನ ಹೇಳ್ತಾರೆ ಡಯಾಬಿಟೀಸ್ ಬಂದಾಗ ಹೋಯ್ತು ಡಾಕ್ಟ್ರೆ, ನನಗೆ ಇವಾಗ ಏನು ಮಾಡೋಕ್ಕಾಗಲ್ಲ, ಬಿಟ್ಟಂತೂ ಹೋಗಲ್ಲ, ಇದೊಂಥರ ನಾನು ನೆರಳಿದ್ದಂಗೆ, ಎಲ್ಲಿದ್ದರೂ ನನ್ನ ಜೊತೆ ಫಾಲೋ ಮಾಡೇ ಮಾಡುತ್ತೆ. ಸೊ ಹಾಗಾಗಿ ನಾನು ಈ ಡಯಾಬಿಟೀಸ್ ಜೊತೆ ಹೆಂಗೆ ಬದುಕೋದು, ಹೆಂಗೆ ನಾನು ಮುಂದೆ ಲೈಫ್ನ ಆರಾಮಾಗಿ ಏನು ಪ್ರಾಬ್ಲಮ್ ಇಲ್ದಂಗೆ ಲೀಡ್ ಮಾಡೋದು, ಅದು ತುಂಬಾ ಅದು ಗೊತ್ತಿರಬೇಕಾದಂಥ ವಿಷಯ. ಫಸ್ಟು ನಿಮಗೆ ಡಯಾಬಿಟೀಸ್ ಅಂತ ಗೊತ್ತಾಗ್ತಿದ್ದಂಗೆ ದಯವಿಟ್ಟು ಗಾಬರಿ ಆಗೋದಾಗಲಿ, ಟೆನ್ಷನ್ ಆಗೋದಾಗಲಿ, ಅಯ್ಯೋ ನನಗೆ ಡಯಾಬಿಟೀಸ್ ಬಂದ್ಬಿಡ್ತಾ, ನನ್ನ ಲೈಫ್ ಮುಗೀತಾ ಅಂತ ದಯವಿಟ್ಟು ಅಂದ್ಕೊಂಬಿಡಿ. ಪಾಸಿಟಿವ್ ಆಗಿ ನೋಡಿ. ಯಾವಾಗ ನೀವು ಪಾಸಿಟಿವ್ ಆಗಿ ನೋಡ್ತಿರೋ, ಡಯಾಬಿಟೀಸ್ ಕಂಟ್ರೋಲ್ ಮಾಡೋದು ಅಷ್ಟೇ ಸುಲಭ ಅನಿಸುತ್ತೆ. ಎಷ್ಟೋ ಜನ ತುಂಬ ಗಾಬರಿ ಪಟ್ಟು ಟೆನ್ಷನ್ ಪಟ್ಟರೆ ಏನಾಗುತ್ತೆ, ಡಯಾಬಿಟೀಸ್ ಇನ್ನೂ ಜಾಸ್ತಿ ಆಗುತ್ತೆ, ಕಂಟ್ರೋಲೇ ಸಿಗಲ್ಲ. ಯಾವಾಗ ಕಂಟ್ರೋಲ್ ಸಿಗಲ್ವೋ ಆವಾಗ ಬೇರೆ ಪ್ರಾಬ್ಲಮ್ಸು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಹಾಗಾಗಿ ಡಯಾಬಿಟೀಸ್ ಬರ್ತಿದ್ದಂಗೆ ಫಸ್ಟ್ ಮಾಡಬೇಕಾಗಿರೋದೇ, ಹೌದಪ್ಪ ನನಗೆ ಬಂದ್ಬಿಟ್ಟಿದೆ, ತಂದೆಯಿಂದ ಬಂತೋ, ತಾಯಿಯಿಂದ ಬಂತೋ, ಅಥವಾ ಏನೋ ಬೇರೆ ಲೈಫ್ ಸ್ಟೈಲಿಂದ ಬಂತೋ ಗೊತ್ತಿಲ್ಲ, ಒಟ್ಟಲ್ಲಿ ಬಂದುಬಿಟ್ಟಿದೆ, ಇನ್ಮೇಲೆ ನಾನು ಹುಷಾರಾಗಿರೋಣ. ಹೇಗೆ ಹುಷಾರಾಗಿರೋದು? ಫಸ್ಟ್ ಥಿಂಗ್ ನಾವೇನು ಹೇಳ್ತೀವಿ ಅಂದರೆ, ಡಯಾಬಿಟೀಸಲ್ಲಿ ಊಟ ಟೈಮ್ ಕರೆಕ್ಟಾಗಿ ಮಾಡಿ. ಅದು ತುಂಬಾ ಇಂಪಾರ್ಟೆಂಟ್. ನೀವು ಯಾವಾಗ ಊಟ ಸರಿಯಾಗಿ ಕರೆಕ್ಟಾಗಿ ಟೈಮ್ ಮಾಡ್ತೀರೋ ಆವಾಗ ನಿಮ್ಮ ಡಯಾಬಿಟೀಸ್ ಕಂಟ್ರೋಲು ಭಾರಿ ಸುಲಭವಾಗಿ ಕಂಟ್ರೋಲ್ ಆಗುತ್ತೆ. ಸೆಕೆಂಡ್ ಥಿಂಗ್, ಸಕ್ಕರೆ, ಬೆಲ್ಲ, ಜೇನುತುಪ್ಪ ತಿನ್ನಬೇಡಿ, ಅದು ಇಂಪಾರ್ಟೆಂಟ್. ಅದರಿಂದ ಕೂಡ ನಿಮಗೆ ಡಯಾಬಿಟೀಸು ಜಾಸ್ತಿ ಆಗುತ್ತೆ ಅಂತೀವಿ, ಅದನ್ನು ಕಟ್ ಮಾಡಿ. ಪ್ಲಸ್ ಈಟಿಂಗ್ ಆನ್ ಟೈಮ್, ಅಂದರೆ ನೀವು ಏನು ತಿಂದರೂ ಟೈಮ್ ಕರೆಕ್ಟಾಗಿ ತಿಂದು ಅಳತೆ ಕರೆಕ್ಟಾಗಿ ಮೇಂಟೈನ್ ಮಾಡಿ. ಪೋರ್ಷನ್ ಸೈಜ್ ಅಂತ ಹೇಳ್ತೀವಿ. ನೀವು ಏನೇ ತಿಂದರೂ ಕೂಡ ಅಳತೆ ಕರೆಕ್ಟಾಗಿದ್ದರೆ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗೋಲ್ಲ, ಅದು ಕಂಟ್ರೋಲಲ್ಲೇ ಇರುತ್ತೆ. ಅದು ತುಂಬ ಅರ್ಥ ಮಾಡಿಕೊಂಡ್ರೆ ನೀವು ಅದನ್ನು ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಡಯಾಬಿಟೀಸ್ ಕಂಟ್ರೋಲ್ ಚೆನ್ನಾಗಿ ಬರುತ್ತೆ. ಸೆಕೆಂಡ್, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಎಕ್ಸಸೈಸ್ ಅಂತ ನಾವು ಹೇಳ್ತೀವಿ. ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್ ನಾವು ಹೇಳೋದಿನಪ್ಪ, ಎಕ್ಸಸೈಸ್ ಮಾಡಿ ಅಂತ ಹೇಳ್ತೀವಿ. ಎಕ್ಸಸೈಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಪ್ಪ ಅಂದರೆ, ನೀವು ಏನೇ ತಿಂದಿದ್ದೆಲ್ಲ ಶುಗರಾಗಿ ಕನ್ವರ್ಟ್ ಆಗಿರುತ್ತೆ. ಆ ಕನ್ವರ್ಟ್ ಆಗಿರೋ ಶುಗರ್ಸು ಕರಗಬೇಕು ಅಂದರೆ ನಮ್ಮ ಬಾಡಿ ಎಕ್ಸಸೈಸ್ ಮಾಡಬೇಕು, ನಮ್ಮ ಬಾಡಿ ಯೂಸ್ ಮಾಡಬೇಕು. ಹೇಗೆ ಯೂಸ್ ಮಾಡೋದು? ನಾವು ಮಾಡೋ ಆ್ಯಕ್ಟಿವಿಟೀಸಿಂದ ಯೂಸ್ ಆಗುತ್ತೆ. ನಾವು ಮಾಡೋ ವಾಕಿಂಗು, ವ್ಯಾಯಾಮ, ಫಿಸಿಕಲ್ ಆ್ಯಕ್ಟಿವಿಟಿ, ಇವೆಲ್ಲ ಏನು ಮಾಡುತ್ತೆ, ನಮ್ಮಲ್ಲಿರೋ ಬ್ಲಡ್ ಶುಗರ್ಸ್ನ ಕರಗಿಸುತ್ತೆ. ಯಾವಾಗ ಬ್ಲಡ್ ಶುಗರ್ ಕರಗುತ್ತೋ ಅನ್ನೆಸರಿ ರಿಕ್ವೈರ್ಮೆಂಟ್ ಆಫ್ ಟ್ಯಾಬ್ಲೆಟ್ ಆಗಲಿ ಅಥವಾ ಇದೇನು ಬೇಕಾಗಲ್ಲ, ಅದು ವಿತೌಟ್ ಇದರಲ್ಲೇ ಕಂಟ್ರೋಲ್ ಆಗುತ್ತೆ. ಸೊ ಹಾಗಾಗಿ ಡಯಾಬಿಟಿಕ್ ಪೇಷಂಟ್ಸು ವಾಕಿಂಗು ತುಂಬಾ ಇಂಪಾರ್ಟೆಂಟ್. ಕೆಲವ್ರು ಕೇಳ್ತಾರೆ, ಡಾಕ್ಟ್ರೇ ವಾಕಿಂಗ್ ಬೇಜಾರಾಗುತ್ತೆ, ಬೇರೆ ಏನಾರು ಮಾಡ್ಬೋದಾ? ಏನಾದರೂ ಮಾಡಿ, ಒಟ್ಟಿನಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಜಾಗಿಂಗ್ ಮಾಡ್ತೀರಾ ಮಾಡಿ, ಸೈಕ್ಲಿಂಗ್ ಮಾಡಬೇಕಾ ಮಾಡಿ, ಏನಾದರೂ ಮಾಡಿ. ಯಾವ್ದು ಮಾಡಿದ್ರೂ ಏನು ತೊಂದರೆ ಏನಿಲ್ಲ. ಒಟ್ಟಲ್ಲಿ ಎನಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ಏನಾಗುತ್ತೆ, ಡಯಾಬಿಟಿಸ್ ಕಂಟ್ರೋಲ್ಗೆ ಭಾರಿ ಹೆಲ್ಪ್ ಆಗುತ್ತೆ. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಕಂಟ್ರೋಲ್ ಮಾಡೋದು ತುಂಬಾ ಸುಲಭ. ಬಟ್ ಎಷ್ಟೊತ್ತು ವಾಕಿಂಗ್ ಮಾಡೋದು, ಎಷ್ಟೊತ್ತು ಎಕ್ಸಸೈಸ್ ಮಾಡೋದು? ನಾವು ಸಿಂಪಲಾಗಿ ನಾವು ಏನು ಹೇಳ್ತೀವಿ ಅಂದರೆ, ಅಟ್ಲೀಸ್ಟ್ ಅಂದರೂ ಕೂಡ 3/4 ಗಂಟೆ ಅಷ್ಟು ವಾಕಿಂಗ್ ಮಾಡಿದ್ರೆ ಒಂದು ದಿನದಲ್ಲಿ, ವಾರದಲ್ಲಿ ಅಟ್ಲೀಸ್ಟ್ 5ರಿಂದ 6 ದಿನನಾರ ನೀವು ಎಕ್ಸಸೈಸ್ ಮಾಡಿದ್ರೆ ಈ ಥರ ಕಂಟ್ರೋಲ್ ಮಾಡೋದು ತುಂಬಾ ಸುಲಭ. ಅದು ಅರ್ಥ ಮಾಡ್ಕೊಳ್ಳಿ. ಎಕ್ಸಸೈಸ್ ಅಂದರೆ ವಾಕಿಂಗೇ ಮಾಡಬೇಕು ಇಲ್ಲ, ಪ್ಲಸ್ ಸ್ವಿಮ್ಮಿಂಗು ಮಾಡ್ಬೋದು. ಸ್ವಿಮ್ಮಿಂಗ್ ಆದರೆ ಅಷ್ಟೊತ್ತು ಬೇಕಾಗಲ್ಲ, ಒಂದು ಅರ್ಧ ಗಂಟೆ ಸಾಕು. ಸೈಕ್ಲಿಂಗ್ ಆದರೆ 20ರಿಂದ 25 ನಿಮಿಷ ಸಾಕಾಗುತ್ತೆ. ಆ ಥರ ಪ್ರತಿಯೊಂದೊಂದು ಏನೇ ವ್ಯಾಯಾಮ ಮಾಡೋದು ಅದಕ್ಕೊಂದೊಂದು ಟೈಮ್ ಲಿಮಿಟ್ ಅಂತ ಇರುತ್ತೆ. ಅದನ್ನು ನಾವು ಕರೆಕ್ಟಾಗಿ ಮಾಡೋದ್ರಿಂದ ನಮಗೇನು ಪ್ರಾಬ್ಲಮ್ ಇಲ್ದಂಗೆ ಕಂಟ್ರೋಲ್ ಡಯಾಬಿಟೀಸ್ ಚೆನ್ನಾಗಿ ಬರುತ್ತೆ. ಸೊ ಆವಾಗಲೇ ಹೇಳಿದೆ, ಡಯಾಬಿಟೀಸ್ ಬಂದುಬಿಟ್ಟಿದೆ. ಬಂದಮೇಲೆ ನಾವೇನು ಮಾಡಬೇಕು ಅಂದರೆ, ಫಸ್ಟ್ ಥಿಂಗ್ ನಾವು ಮಾಡಬೇಕಾಗಿರೋದು, ಫಸ್ಟು ಫುಡ್ಡು ಕರೆಕ್ಟಾಗಿ ಇಟ್ಕೊಬೇಕು, ಟೆನ್ಷನ್ ಕಮ್ಮಿ ಮಾಡ್ಕೊಬೇಕು, ಮತ್ತು ಟೈಮ್ ಕರೆಕ್ಟಾಗಿ ತಿನ್ನಬೇಕು, ಎಕ್ಸಸೈಸ್ ಮಾಡಬೇಕು. ಇವಿಷ್ಟು ಮಾಡಿದ್ರೂ ಕಂಟ್ರೋಲ್ ಡಯಾಬಿಟೀಸ್ ಬರದೇ ಇದ್ದಾಗ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ನೀವು ಕನ್ಸಲ್ಟ್ ಮಾಡಿದಾಗ ಡಾಕ್ಟರ್ ನಿಮಗೆ ಕೆಲವೊಂದು ಮೆಡಿಸಿನ್ಸ್ ಬರ್ಕೊಡ್ತಾರೆ. ಆ ಮೆಡಿಸಿನ್ಸ್ನ ನೀವು ಮಿಸ್ ಮಾಡ್ದಂಗೆ ಅವ್ರು ಯಾವ ಟೈಮಿಂಗ್ ಹೇಳಿರ್ತಾರೋ ಆ ಟೈಮಿಗೆ ಕರೆಕ್ಟಾಗಿ ತೊಗೊಳ್ಳಿ. ಯಾಕೆಂದರೆ ಡಯಾಬಿಟೀಸಲ್ಲಿ ಏನಾಗುತ್ತೆ ಅಂದರೆ, ನಾವು ಎಷ್ಟೇ ಕೇಳಿಸ್ತೀವಿ, ಎಷ್ಟೇ ಎಕ್ಸಸೈಸ್ ಮಾಡಿ, ಎಷ್ಟೇ ಇದು ಮಾಡಿದ್ರೂ ಕೂಡ ಕಂಟ್ರೋಲ್ ಸಿಗೋಲ್ಲ. ಅಂಥ ಟೈಮಲ್ಲಿ ಸಪೋರ್ಟ್ ಆಫ್ ಮೆಡಿಸಿನ್ ಅಂತೀವಿ. ಅಂದರೆ ಮೆಡಿಸಿನ್ಸ್ ಹೆಲ್ಪ್ ತೊಗೊಬೇಕು. ಮೆಡಿಸಿನ್ ಹೆಲ್ಪ್ ತೊಗೊಂಡು ಡಯಾಬಿಟೀಸ್ನ ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡೋದ್ರಿಂದ ನಿಮಗೆ ಡಯಾಬಿಟೀಸ್ ಏನು ಪ್ರಾಬ್ಲಮ್ಸ್ ಕೊಡದೇ ಇರುತ್ತೆ, ಏನು ಪ್ರಾಬ್ಲಮು ಬರೋಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ಬರೀ ಮೆಡಿಸಿನ್ ಒಂದೇ ಅಲ್ಲ, ಮೆಡಿಸಿನ್ಸ್ ಜೊತೆಗೆ ಫುಡ್ಡನ್ನು ಎರಡೂ ಬ್ಯಾಲೆನ್ಸ್ ಔಟ್ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಹೌದು, ಇವೆಲ್ಲ ಮಾಡಿದೆ, ನನ್ನ ಡಯಾಬಿಟಿಸ್ ಕಂಟ್ರೋಲ್ ಆಗಿದೆ, ನನಗೆ ಮರ್ತ್ಬಿಡ್ಬೋದಾ ಡಯಾಬಿಟಿಸ್ ಬಗ್ಗೆ ಅಂತ ನೀವು ಕೇಳ್ಬೋದು. ನಾವು ಹೇಳೋದಿಷ್ಟೇ, ಡಯಾಬಿಟಿಸು ಯಾರಿಗೆ ಎಷ್ಟೇ ಚೆನ್ನಾಗಿ ಕಂಟ್ರೋಲ್ ಇದ್ದರೂ ಕೂಡ ಇಂಟರ್ನಲ್ ಡ್ಯಾಮೇಜಸ್ ಮಾಡ್ತಾ ಇರುತ್ತೆ ಕೆಲವು ಸತಿ. ಅಂದರೆ
ಕಣ್ಣಿಗೆ ಡ್ಯಾಮೇಜ್ ಆಗ್ಬೋದು, ಹಾರ್ಟಿಗೆ ಡ್ಯಾಮೇಜ್ ಆಗ್ಬೋದು, ಕಿಡ್ನಿಗೆ ಡ್ಯಾಮೇಜ್ ಆಗ್ಬೋದು. ಸೊ ಎಲ್ಲ ಡಯಾಬಿಟಿಕ್ ಪೇಷಂಟ್ಸು ಒಂದು ಸತಿ ಡಯಾಬಿಟಿಸ್ ಇದೆ ಅಂತ ಗೊತ್ತಾದ ಮೇಲೆ ಪ್ರತಿಯೊಂದು ಚೆಕಪ್ಪು ಮಾಡಿಸ್ಬೇಕು. ಏನೇನು ಮಾಡಿಸ್ಬೇಕು? ಕಣ್ಣು ಚೆಕಪ್ ಮಾಡಿಸ್ಬೇಕು ವರ್ಷಕ್ಕೊಂದು ಸತಿ, ಕಿಡ್ನಿ ಚೆಕಪ್ ಮಾಡಿಸ್ಬೇಕು, ಪ್ಲಸ್ ಹಾರ್ಟ್ ಚೆಕಪ್ ಮಾಡಿಸ್ಬೇಕು, ಕೊಲೆಸ್ಟ್ರಾಲು, ಹಾರ್ಟ್ ECG ಅವೆಲ್ಲ ಮಾಡಿಸ್ಬೇಕು. ಪ್ಲಸ್ ಜನರಲ್ಲ ನಾವೇನು ಹೇಳ್ತೀವಿ ಅಂದರೆ ಎಲ್ಲ ಡಯಾಬಿಟಿಕ್ ಪೇಷಂಟ್ಸಲ್ಲೂ ವಿಟಮಿನ್ B12, D ಅವೆಲ್ಲ ಕಮ್ಮಿ ಆಗ್ತಾ ಇರುತ್ತೆ. ಸೊ ಅವಾಗವಾಗ ನೀವು ಚೆಕ್ ಮಾಡಿಕೊಂಡು ಇವೆಲ್ಲ ಮಾನಿಟರ್ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಚೆನ್ನಾಗಿರುತ್ತೆ. ಸೊ ನಿಮ್ಮ ಡಾಕ್ಟ್ರು ಹೇಳಿರ್ಬೋದು ಎವ್ರಿ 2 ಮಂತ್ಸ್ ಒಂದ್ಸತಿ ಚೆಕ್ ಮಾಡಿ, ಎವ್ರಿ 3 ಮಂತ್ಸ್ ಒಂದ್ಸತಿ ಚೆಕ್ ಮಾಡಿ ಅಂತ. ಯಾಕೆ ಹೇಳ್ತಾರೆ ಅಂದರೆ ಈ ಡಯಾಬಿಟಿಸ್ ಹಿಂಗೆ ಅಂದರೆ ನೀವು ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಿಬಿಟ್ರೆ, ನೀವು ಚೆಕ್ಕೇ ಮಾಡದೇ ಇದ್ದರೆ ಡಯಾಬಿಟಿಸ್ ಲೆವೆಲ್ಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ, ನಿಮ್ಗೆ ಗೊತ್ತೇ ಆಗೋಲ್ಲ, ಸಿಮ್ಟಮ್ಸೇ ಬರೋಲ್ಲ. ಏನಂದರೆ ಸಿಮ್ಟಮ್ ಅಂದರೆ ಯೂರಿನ್ ಪಾಸ್ ಆಗೋದು, ಸುಸ್ತಾಗೋದು ಇವೆಲ್ಲ ಏನೂ ಬರೋಲ್ಲ, ಬಾಡಿಗೆ ಅಭ್ಯಾಸ ಆಗಿಬಿಟ್ಟಿರ್ತದೆ. ಸೊ ಹಾಗಾಗಿ ಅದೆಲ್ಲ ಮಿಸ್ ಆಗುತ್ತೆ. ಸೊ ನೀವು ಯಾವತ್ತೇ ಎಷ್ಟೇ ಚೆನ್ನಾಗಿದ್ದರೂ ಕೂಡ 2 ರಿಂದ 3 ತಿಂಗಳಿಗೆ ಒಂದ್ಸತಿ ಶುಗರ್ ಚೆಕ್ ಮಾಡಿ, ಮಾನಿಟರ್ ಮಾಡಿ. ಅಕಸ್ಮಾತ್ ಶುಗರ್ ಜಾಸ್ತಿ ಇದ್ದರೆ ನಿಮ್ಮ ಡಾಕ್ಟ್ರು ಪದೇ ಕರಿಬೋದು, 15 ದಿವಸಕ್ಕೋ 10 ದಿವಸಕ್ಕೋ ಚೆಕ್ ಮಾಡಿ ಅನ್ಬೋದು. ಇವೆಲ್ಲ ಮಾನಿಟರ್ ಮಾಡಿ. ಡಯಾಬಿಟಿಸ್ ನೀವು ಚೆನ್ನಾಗಿ ಮಾನಿಟರ್ ಮಾಡಿದ್ರೆ, ನೀವು ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡ್ರೆ ಡಯಾಬಿಟಿಸ್ ಕಂಟ್ರೋಲ್ಗೆ ಏನು ಪ್ರಾಬ್ಲಮ್ಸು ಬರಲ್ಲ. ಸೊ ಅದು ಇಂಪಾರ್ಟೆಂಟ್. ಸೊ ಡಯಾಬಿಟಿಸ್ ಬಂದಾಗಿದೆ, ಇವೆಲ್ಲ ನಿಮ್ಗೆ ಗೊತ್ತಿದೆ, ಇವಾಗ ಏನೇನು ಮಾಡಬೇಕು, ಏನೇನು ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ ಅಂತ ಗೊತ್ತಿದೆ, ಅದು ಮಾಡಿ. ಅದೊಂದೇ ಅಲ್ಲ, ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಹೇಳೋದೇನಪ್ಪ ಅಂದರೆ ಸ್ಲೀಪ್ ಪ್ಯಾಟ್ರನ್ ಸರಿ ಮಾಡ್ಕೊಳ್ಳಿ. ನಿದ್ದೆ ಪ್ಯಾಟ್ರನ್ ತುಂಬಾ ಇಂಪಾರ್ಟೆಂಟ್ ಡಯಾಬಿಟಿಸ್. ಎಷ್ಟೋ ಜನ ಹೇಳ್ತಾರೆ ಡಾಕ್ಟರ್ ನಂಗೆ ಸರಿಯಾಗಿ ನಿದ್ದೆನೇ ಬರೋಲ್ಲ. ಈ ನಿದ್ದೆ ಬರದೇ ಇರೋರಲ್ಲಿ ನಾವು ಎಷ್ಟೋ ಜನಕ್ಕೆ ನೋಡಿದ್ದೀವಿ, ಶುಗರ್ ಲೆವೆಲ್ ತುಂಬ ಅಪ್ ಆ್ಯಂಡ್ ಡೌನ್ ಆಗುತ್ತೆ, ಏರುಪೇರು ಆಗುತ್ತೆ. ಅಂಥವ್ರಿಗೆ ನಾವು ನಿದ್ದೆ ಸ್ವಲ್ಪ ರೆಕ್ಟಿಫೈ ಮಾಡಿ, ಅಂದರೆ ನಿದ್ದೆನ ಸರಿಪಡಿಸ್ಬಿಟ್ರೆ ಅವರು ಡಯಾಬಿಟಿಸ್ ಮಾತ್ರೆ ಎಲ್ಲ ಕಮ್ಮಿನೇ ಬೇಕಾಗುತ್ತೆ, ಬಟ್ ನಿದ್ದೆ ಟೆನ್ಷನಿಂದ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಿದ್ದೆನೂ ಕೂಡ ಇಂಪಾರ್ಟೆಂಟ್. ಸೊ ಫಿಸಿಕಲ್ ಆ್ಯಕ್ಟಿವಿಟಿ, ನಿದ್ದೆ, ಮೆಡಿಸಿನ್ಸು, ಊಟ ತಿಂಡಿ ಅವೆಲ್ಲ ಕರೆಕ್ಟಾಗಿ ಒಂದು ಹತೋಟಿ ಬ್ಯಾಲೆನ್ಸಲ್ಲಿ ಮೇಂಟೈನ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ದಂಗೆ ಇರ್ಬೋದು. ಸೊ ಡಯಾಬಿಟಿಸ್ ಬಂದೆ ಅಂತ ಗಾಬರಿ ಆಗೋದಾಗಲಿ, ಟೆನ್ಷನ್ ಮಾಡ್ಕೊಳ್ಳೋದಾಗಲಿ ಏನೂ ಇಲ್ಲ. ಸ್ವಲ್ಪ ನಮಗೆ ಸಮಾಧಾನ ಮಾಡ್ಕೊಳ್ಳೋಣ. ಇವತ್ತಿಂದ ನಾನು ತುಂಬ ಸ್ವೀಟ್ ಪರ್ಸನ್ ಆಗಿಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ಪಾಸಿಟಿವ್ನೆಸ್ ಜಾಸ್ತಿ ಆಗುತ್ತೆ. ಎಷ್ಟೋ ಜನಕ್ಕೆ ಪಾಸಿಟಿವ್ನೆಸ್ ಇರೋದ್ರಿಂದಲೇ ಕಂಟ್ರೋಲ್ ಚೆನ್ನಾಗಿ ಬರ್ತಾಯಿದೆ. ಇನ್ನು ಕೆಲವರು ತುಂಬಾ ಟೆನ್ಷನ್ ಮಾಡ್ಕೊತ ಅಯ್ಯೋ ಬಂದ್ಬಿಡ್ತಾ ಅಂತ ಅಂಥವ್ರಲ್ಲಿ ಕಂಟ್ರೋಲೇ ಸಿಗೋಲ್ಲ. ನಾವು ಎಷ್ಟೇ ಮೆಡಿಸಿನ್ಸ್ ಕೊಡಲಿ, ಎಷ್ಟೇ ವಾಕಿಂಗ್ ಎಕ್ಸಸೈಸ್ ಮಾಡಿಸ್ಲಿ, ಕಂಟ್ರೋಲ್ ಆಗ್ತಿರಲ್ಲ. ಯಾಕೆಂದರೆ ಟೆನ್ಷನ್, 3 ಹೊತ್ತು ಯೋಚನೆ, 3 ಹೊತ್ತು ಟೆನ್ಷನ್. ಆ ಟೆನ್ಷನ್ನ ನೀವು ಬಿಡಬೇಕು. ಬಿಟ್ಟು ಡಯಾಬಿಟಿಸ್ ಬಂದನ್ನ ಎಕ್ಸೆಪ್ಟ್ ಮಾಡಿಕೊಂಡು ಅದ್ರಿಗೆ ಏನು ಬೇಕೋ ಅದನ್ನು ನೀವು ಕರೆಕ್ಟಾಗಿ ಮಾಡೋದ್ರಿಂದ ನಿಮ್ಮ ಡಯಾಬಿಟಿಸ್ ಕಂಡೀಷನ್ಸು ಏನು ಪ್ರಾಬ್ಲಮ್ ಇಲ್ದಂಗೆ ಆರಾಮಾಗಿ ಕಂಟ್ರೋಲ್ ಆಗುತ್ತೆ. ಸೊ ಇದನ್ನ ಯಾರೂ ಮರಿಬೇಡಿ, ಅದು ತುಂಬಾ ಅವಶ್ಯಕತೆ ನಿಮ್ಮ ಬಾಡಿಗೆ. ಇದು ಡಯಾಬಿಟಿಸ್ ಬಗ್ಗೆ ನಾನು ಕೆಲವೊಂದು ಮಾಹಿತಿ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನಾರು ಅನಿಸಿಕೆ ಅಥವಾ ಡೌಟ್ಸ್ ಇತ್ತು ಅಂದರೆ ಎನಿ ಟೈಮ್ ಬರ್ಬೋದು. ನನ್ನ ಹೆಸರು ಡಾಕ್ಟರ್ ಸುಮನ್, ಮಧುಮೇಹ ಅಂತ ಜಯನಗರದಲ್ಲಿ ಒಂದು ಕ್ಲಿನಿಕ್ ಇದೆ. ಎನಿ ಟೈಮ್ ನೀವು ಬಂದು ಮಾಡ್ಬೋದು. ಇಲ್ಲ ಅಂದರೂ ಕೂಡ ಈ ವಿಡಿಯೋ ಮೂಲಕ, ಈ ಮೆಸೇಜ್ ಮೂಲಕ ನೀವು ಏನಾರು ನನಗೆ ಕಳಿಸಿದ್ರೆ ಅದು ನೋಡ್ಬಿಟ್ರೆ ಡೆಫಿನೆಟಾಗಿ ನಾನು ರಿಪ್ಲೈ ಕೊಡ್ತೀನಿ. ಬಟ್ ಈ ವಿಷಯನ ನೀವು ಒಬ್ಬರೇ ಅಲ್ಲ, ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಎಲ್ಲರ ಹತ್ರನೂ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಇದ್ರ ಬಗ್ಗೆ ಅರಿವು ಮೂಡಲಿ. ಡಯಾಬಿಟಿಸ್ ಗಾಬರಿ ಏನಲ್ಲ, ಸೈಲೆಂಟ್ ಕಿಲ್ಲರ್ ಏನಲ್ಲ, ಗೊತ್ತಿದ್ದರೆ ಕಂಟ್ರೋಲ್ ಮಾಡೋದು ಕಷ್ಟ ಏನಲ್ಲ. ಸೊ ಎಲ್ಲರೂ ಲೆಟ್ ಅಸ್ ವಿನ್ ವಿತ್ ಡಯಾಬಿಟಿಸ್ ಬಗ್ಗೆ ಗೆಲ್ಲೋಣ. ಡಯಾಬಿಟಿಸ್ ಗೆಲ್ಲೋದ್ರಿಂದ ಡಯಾಬಿಟಿಸ್ ಕಂಟ್ರೋಲ್ ಮಾಡೋದು ತುಂಬಾ ಸುಲಭ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.